ಹಾಯ್ ನಮಸ್ತೆ, ನಾನು ಶ್ರೇಯಾ. ನಾನಿವತ್ತು ಪುಟ್ಟದಾದಂತಹ ಒಂದು ಬ್ಲಾಗ್ ಮಾಡೋಣ ಅಂತ ಬನ್ನಿ. ಪ್ರಥಮ ವರ್ಷಧಾರೆ ಆಗಿರೋದ್ರಿಂದ, ಮೊದಲ ಮಳೆ ವರ್ಷದ್ದು ಬಂದಿರೋದ್ರಿಂದ ಪ್ರಕೃತಿ ಎಷ್ಟು ನಳನಳಿಸ್ತಾ ಇದೆ ಅನ್ನುವಂಥದ್ದನ್ನ ನಾನು ತೋರಿಸ್ತೀನಿ. ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಆಲ್ಮೋಸ್ಟ್ ಮೊದಲ ಮಳೆಗೆ ನಿರೀಕ್ಷೆಯನ್ನ ಮಾಡ್ತಾ ಇರುವಂಥದ್ದು ಹೆಚ್ಚು. ಸೊ ಆ ಮೊದಲ ಮಳೆಯ ನಿರೀಕ್ಷೆ ನಿನ್ನೆ ಒಂದು 2 hours ಮೇಲೆ ಮಳೆ ಬಂದಿತ್ತು. ಸೊ ಕಾಫಿ ಹೂ ಅರಳುವಂತಹ ಸಮಯ, ಬ್ಲಾಸಮ್ ಆಗುವಂತಹ ಟೈಮ್ ಅದು. ಸೊ ಆ ಬ್ಲಾಸಮ್ ಆಗಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಳೆ ಬರಲೇಬೇಕು. ಇದಕ್ಕಿಂತ ಮುಂಚಿತವಾಗಿ ನಮ್ಮ ಕಾಫಿ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡಿ ಸೊ ಒಂದಿಷ್ಟು ಮೊಗ್ಗು ಬಂದಿತ್ತು. ಬಟ್ ಇವತ್ತಂತೂ ನೆನ್ನೆಯ ಮಳೆಗೆ ಇವತ್ತಂತೂ ಫುಲ್ ಬ್ಲಾಸಮ್ ಆಗಿಬಿಟ್ಟಿದೆ. ಬನ್ನಿ ನಾನು ತೋರಿಸ್ತೀನಿ. ಥಟ್ಟನೆ ನೋಡ್ತಿದ್ರೆ ಬಿರು ಬಿಸಿಲಿಗೆ ಮಲ್ಲಿಗೆ ಹೂವು ಅರಳಿ ನಿಂತಿದೆ ಅನ್ನುವಂತಹ ಭಾಸವನ್ನು ಕೊಡುವಂತಹದ್ದು. ಕಾಫಿ ಗಿಡದಲ್ಲಿ ಇದ್ಯಾವ ಮಲ್ಲಿಗೆ ಹೂವು ಅಂತೀರಾ ಅಂತ ನಿಮ್ಮ ಒಂದು ಪ್ರಶ್ನೆ ಆಗಿರ್ಬೋದು. ಜಸ್ಟ್ ಹಾಗೆ ಇಮ್ಯಾಜಿನ್ ಆಗಿ ನಾ ಹೇಳಿರುವಂತಹದ್ದು. ಇದು ಕಾಫಿ ಗಿಡದಲ್ಲಿ ಆಗುವ ಭಾರಿ ಸುವಾಸನೆ ಬೀರುವಂತಹ ಒಂದು ಚಂದದ ಹೂವು ಅಂತ ಹೇಳ್ಬೋದು. ನೋಡೋದಕ್ಕೆ ಮಲ್ಲಿಗೆಯನ್ನೇ ಹೋಲುವಂತಹದ್ದು. ಸದ್ಯಕ್ಕಂತೂ ಇದು ಎಲ್ಲರಿಗೂ ಆಕರ್ಷಣೀಯವಾಗಿರುವಂತಹದ್ದು. ವರ್ಷದಲ್ಲಿ ಒಮ್ಮೆ ಈ ರೀತಿಯಾಗಿ ಕಂಗೊಳಿಸುತ್ತೆ ನಮ್ಮ ಕಾಫಿ ತೋಟ. ಕಾಫಿ ಹಣ್ಣಿನ ಕೊಯ್ಲು ಮುಗಿದ ನಂತರದಲ್ಲಿ ಅದೇ ಗಿಡಗಳಲ್ಲಿ ಹೂವು ಮೊಗ್ಗುಗಳು ಕಾಣಿಸುವಂತಹದ್ದು. ಸಾಮಾನ್ಯವಾಗಿ ಕಾಫಿ ಹಣ್ಣಿನ ಕೊಯ್ಲು ಸೆಪ್ಟೆಂಬರ್ನಿಂದ ಶುರುವಾಗಿ ಮಾರ್ಚ್ ಅಂತ್ಯಕ್ಕೆ ಮುಗಿಯುವಂತಹದ್ದು. ಕಾಫಿ ನಾಡಿನಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಮಳೆ ಆಗಿದ್ದ ಕಾರಣ ಕಾಫಿ ಗಿಡದಲ್ಲಿ ಹೂ ಮೊಗ್ಗುಗಳು ಕಾಣಿಸಿಕೊಂಡಿರುವಂತಹದ್ದು. ಸೊ ಮಳೆ ನಿರೀಕ್ಷೆ ಮಾಡ್ತಾ ಸ್ವಲ್ಪ ಮಳೆ ಬರೋದಕ್ಕೆ ತಡ ಆಗಿರೋದ್ರಿಂದ ಕೆಲವೊಂದು ಕೃತಕ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡು ನೀರು ಹಾಯಿಸಿ ಈ ಒಂದು ಹೂ ಅರಳುವ ಹಾಗೆ ನೋಡ್ಕೊಳ್ತಾರೆ. ಕಾಫಿಯ ಈ ಹೂ ಮಳೆ ಕಾಣಿಸಿಕೊಂಡು 2-3 ದಿನಗಳು ಮಾತ್ರವೇ ಇರುತ್ತೆ. ಮಲ್ಲಿಗೆಯಂತೆ ಕಾಣುವ ಈ ಒಂದು ಹೂ ಇದೆಯಲ್ಲ, ಅದರಂತೆ ಸುವಾಸನೆಯನ್ನು ಕೂಡ ಬೀರುವಂತಹದ್ದು. ಒಟ್ಟಿನಲ್ಲಿ ಕಾಫಿ ತೋಟಗಳಲ್ಲಿ 2-3 ದಿನಗಳ ಕಾಲ ಈ ಒಂದು ತೋಟ ಮದುಮಗಳಂತೆ ಕಂಗೊಳಿಸುತ್ತೆ. ಮುಂಜಾನೆಯೇ ಹೂ ಅರಳಿ ವಾತಾವರಣಕ್ಕೆ ಮುದ ನೀಡುವುದರ ಜೊತೆಗೆ ಎಲ್ಲಿ ನೋಡಿದ್ರೂ ಹಸಿರು ಪರಿಸರದಲ್ಲಿ ಮಲ್ಲಿಗೆ ಹೂ ಹಾಸಿದಂತೆ ಬೆಳ್ಳಗಿನ ದೃಶ್ಯವೇ ಕಾಣುತ್ತೆ. ಕೀಟಗಳ ಝೇಂಕಾರ, ಹಕ್ಕಿಗಳ ಚಿಲಿಪಿಲಿ ನಿನಾದ ನಮ್ಮ ಕಿವಿಗೆ ಬಂದು ಅಪ್ಪಳಿಸ್ತಾ ಇರುತ್ತೆ. ಘಮಘಮಿಸುತ್ತಿರುವಂತಹ ಕಾಫಿ ಹೂಗಳ ಪರಿಮಳ ಎಲ್ಲೆಡೆ. ಶ್ವೇತ ಸುಂದರಿಯರ ವಯ್ಯಾರ, ಆ ಶ್ವೇತ ಸುಂದರಿಯರ ಮೈಮಾಟಕ್ಕೆ ಮಾರು ಹೋಗದವರೇ ಇಲ್ಲ ಅಲ್ವಾ? ಇಲ್ಲಿ ನೋಡಿದರೂ ಶ್ವೇತವರ್ಣದಲ್ಲಿ ಕಂಗೊಳಿಸುತ್ತಿರುವ ಕಾಫಿ ತೋಟಗಳು, ಹೂ ಬಿಟ್ಟಿರುವ ಕಾಫಿ ತೋಟದಲ್ಲಿ ಝೇಂಕಾರಗಳ ನಿನಾದ ನಮ್ಮನ್ನ ಆಕರ್ಷಣೀಯವಾಗಿಸುತ್ತೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದು ಕೊಡಗು. ಈಗ ಜಿಲ್ಲೆಯ ಎಲ್ಲೆಡೆ ಬಿಳಿ ಬಣ್ಣದ ಕಾಫಿ ಹೂಗಳದ್ದೇ ಕಾರವಾರ ಅಂತ ಹೇಳ್ಬೋದು. ಕಳೆದ ಒಂದು ವಾರದ ಹಿಂದೆ ಸ್ವಲ್ಪ ಮಳೆಯಾದರೂ ಕೆಲವೊಂದು ಕಡೆ ಮಳೆ ನಿರೀಕ್ಷೆ ಜೊತೆ ಕೃತಕ ನೀರಾವರಿ ಯೋಜನೆಯ ಮುಖೇನ ನೀರು ಹಾಯಿಸಿ ಈ ರೀತಿಯಾಗಿ ಅರಳುವ ಹಾಗೆ ಮಾಡಿರುವಂತಹದ್ದು. ಕಾಫಿ ಹೂ ಅರಳಬೇಕಾದ್ರೆ ಕನಿಷ್ಠ 50 ಸೆಂಟಿಮೀಟರ್ ಮಳೆಯಾಗಲೇಬೇಕು. ಆದರೆ ಈ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗಿಲ್ಲ. ಕೆಲವು ಬೆಳೆಗಾರರು ಕೃತಕ ನೀರು ಹಾಯಿಸುವುದರ ಮೂಲಕ ಹೂ ಅರಳುವಂತೆ ಮಾಡಿದ್ರೆ ಮಳೆಯಾಗಿದ್ದರೆ ಬೆಳೆಗಾರರಿಗೆ ಸಾಕಷ್ಟು ಖರ್ಚು ಕಡಿಮೆ ಆಗ್ತಾ ಇತ್ತು. ಮಳೆಯಾಗದ ಹಿನ್ನೆಲೆಯಲ್ಲಿ ಗೊತ್ತೇ ಇದೆ ನಿಮಗೆ, ಡೀಸೆಲ್ ದರ ಏರಿಕೆ ಇದ್ರೂ ಕೂಡ ವಿಧಿಯಿಲ್ಲದೆ ನೀರು ಕೊಡುವಂತ ಮೂಲಕ ಹೂ ಬರುವಂತೆ ಮಾಡಲಾಗುತ್ತೆ. ಒಟ್ಟಿನಲ್ಲಿ ನಮ್ಮ ಒಂದು ಜಿಲ್ಲೆಗೆ ಈ ಬಾರಿ ವರುಣನ ಕೃಪೆ ತೋರದಿದ್ರೂ ಕೂಡ ಕಾಫಿ ತೋಟಗಳು ಮೈದೆಳೆದು ನಿಂತಿರುವಂತಹದ್ದು. ನೀರಿನ ಸೌಲಭ್ಯ ಇಲ್ಲದವರಂತೂ ಮಳೆ ದೇವನಿಗಾಗಿ ಎದುರು ನೋಡುವಂತಹ ಪರಿಸ್ಥಿತಿ ಖಂಡಿತ ಇದ್ದೇ ಇದೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು. ಜೈ ಶ್ರೀರಾಮ್.